1 lakh ಕೊಟ್ಟ ತಕ್ಷಣ ನಾವೆಲ್ಲಾನು ಬ್ಲಾಕ್ ಮಾಡಿ ಫ್ರೀಸ್ ಮಾಡಿ ಎಸ್ ಈಸ್ ಅವರ್ ಅಲ್ಟಿಮೇಟ್ ಓನರ್ ಅಂತ ನಾವು ಫಿಕ್ಸ್ ಹಾಕಾಗಲ್ಲ. ಎಲ್ಲರೂ ಹಿಂಗೆ ಇರ್ತಾರಂತಲ್ಲ. ನನಗೆ ಕ್ಲೈಂಟ್ ಇಂದ ಮನೆಗೆ ಹೋದ್ಮೇಲೆ ಒಂದು ಫೋನ್ ಕಾಲ್ ಬರೋಂಗಿಲ್ಲ. ಬಿಗ್ಗೆಸ್ಟ್ ಬ್ಯಾಂಕ್ ಅದು ICICI ಬ್ಯಾಂಕ್ ಅಂದ್ರೆ ನಾವು ಬ್ಯಾಂಕು ಈಗ ನಮಗೆ 60+ ಆಗಿದೆ ಅಂದ್ರೆ ನಮ್ಮನ್ನ ನಂಬಿ ಕೊಡೋದಿಲ್ಲ. ವಾಟ್ ಇಸ್ ದ ಲೋನ್ ಅಮೌಂಟ್ ಸರ್? ಎಷ್ಟು ಲೋನ್ ಅಮೌಂಟ್? ಬ್ಯಾಂಕಿನವ್ರ ಹತ್ರ ಕ್ಲಾರಿಟಿ ಇರಬೇಕು. ನೀವು ಎಲ್ಲಾ ರೀತಿಯಿಂದ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರಿ ಸರ್. ಸುಮಾರು ಕೇಸಲ್ಲಿ ತಗೊಂಡ್ರು ಸಿಂಪಲ್ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ. ಅಲ್ಲಿ ಜನರಲ್ ಪವರ್ ಆಫ್ ಅಟಾರ್ನಿ ಕೊಡ್ತಾರೆ ನಿಮ್ಮ ಹೆಸರಿಗೆ, GPA ಅಂತ ಕೊಡ್ತಾರೆ. ಪ್ಲೀಸಿಂಗ್ ಅಟ್ಮಾಸ್ಫಿಯರ್ ಇರಬೇಕು. ಎಸ್ ಎಸ್. ದಟ್ ವೈಬ್, ಪಾಸಿಟಿವ್ ವೈಬ್ಸ್ ಆರ್ ದೇರ್. ಏನಪ್ಪ ಜನ ವಾಸ್ತು 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 ಅಂತ ಈ 3 days ಅಲ್ಲೇ ಫೈನಲೈಸ್ ಮಾಡಿಬಿಟ್ವಿ. ನಮಸ್ಕಾರ ಎಲ್ರಿಗೂ. ಈ ಮನೆ ರೀಸೆಂಟ್ ಆಗಿ ಸೋಲ್ಡ್ ಔಟ್ ಆಗಿತ್ತು. ಸೊ ಓನರ್ಸ್ ಇಲ್ಲಿ ಬಂದು ಆಲ್ಮೋಸ್ಟ್ 1.5 month ಆಗಿದೆ. ಸೊ ಅವ್ರ ರಿವ್ಯೂನ ಮತ್ತೆ ಅವ್ರು ಈ ಮನೆ ಬಗ್ಗೆ ಏನ್ ಹೇಳ್ತಾರೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ಸೊ ಇವರು ಈ ಮನೆ ಆಕ್ಚುಯಲ್ ಓನರ್ಸು. ಇವ್ರ ಹೆಸರು ಸಿದ್ಧಲಿಂಗ ಸ್ವಾಮಿ ಅಂತೇಳಿ, ಮೇಡಮ್ ಹೆಸರು ಸಾಧನಾ ಅಂತೇಳಿ. ಸರ್ ನೀವು ಆಕ್ಚುಲಿ ಏನ್ ಮಾಡೋದು ಸರ್? ನಾನು ಪ್ರೆಸೆಂಟ್ಲಿ ರಿಟೈರ್ ಜನರಲ್ ಮ್ಯಾನೇಜರ್ ಸರ್, ಗ್ರಾಸಿಮ್ ಇಂಡಸ್ಟ್ರೀಸ್ ಹರಿಹರ ಫೈಬರ್ಸ್ ಆ್ಯಂಡ್ ಗ್ರಾಸ್ಲಿನ್ ಡಿವಿಷನ್ ಅಲ್ಲಿ HR ನಲ್ಲಿದ್ದೆ. ಪ್ರೆಸೆಂಟ್ಲಿ ರಿಟೈರ್ ಅಂತ. ಮೇಡಮ್ ಸರ್? ನಾನು ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಸರ್. ವರ್ಕ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ ಪ್ರೆಸೆಂಟ್ಲಿ. ಓಕೆ. ಸೊ ಹೊಸ ಹೌಸ್ ಯಾಕೆ ತಗೋಬೇಕನ್ನಿಸ್ತು? ಯಾವಾಗ ಪ್ಲಾನ್ ಮಾಡಿದ್ರಿ? ನಮ್ಮನ್ನ ಹೆಂಗೆ ರೀಚ್ ಆದ್ರಿ? ನಮ್ದು ಬಹಳ ಡೀಪ್ ಥಿಂಕಿಂಗ್ ಇತ್ತು. ಏನಂದ್ರೆ ದಾವಣಗೆರೆಯಲ್ಲೇ ಒಂದು ದೊಡ್ಡ ಸೈಟ್ ತಗೊಂಡು, ಅದು ಈ ಏರಿಯಾದಲ್ಲೇ ಬಾಲಾಜಿ ನಗರ ಈ ಸರೌಂಡಿಂಗ್ ನಲ್ಲಿ ಮನೆ ಕಟ್ಸಿ ಗಾರ್ಡನ್ ಇರುವಂತದ್ದು ಮನೆ ಕಟ್ಟಲೇಬೇಕು, ಹಿಂಗೆ ಇರಬೇಕು ಅಂತ ಸ್ಪೆಸಿಫಿಕೇಶನ್ ಎಲ್ಲ ಹಾಕೊಂಡಿದ್ವಿ. ಕಾರಣಾಂತರದಿಂದ ಅಂದ್ರೆ ಸೈಟ್ ತಗೊಂಡು ಅದು ರಿಜಿಸ್ಟ್ರೇಷನ್ ಮಾಡಿಸಿ ಕಟ್ಟಿಸೋದು ಮಾಡೋದು, ಸೂಪರ್ವಿಷನ್, ಆಮೇಲೆ ಈ ಮೆಟೀರಿಯಲ್ ಲಾಟ್ ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೋದು, ಮಿಸ್ಯೂಸ್ ಆಗೋದು, ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ನಮಗೆ ಡಿಫಿಕಲ್ಟಿ ಅಂತ ನೋಟಿಸ್ ಬಂತು. ದೊಡ್ಡ ಜಾಬ್ ಅನಿಸ್ತು. ದೊಡ್ಡ ಜಾಬ್ ತಗೊಂಡು ಮನೆ ಕಟ್ಟಿ ಮುಗಿಸೋದು ಬಿಗ್ ಜಾಬು. ಒಂದು ಫ್ಲಾಶ್ ಇದು ಬಂತು, ಯಾಕೆ ನೋಡಬಾರ್ದು ಅಂತ ನಮ್ಮ ಮನೆಯವರು ರಾಜೀವ್ HG ಬಿಲ್ಡರ್ಸ್ ಅಂತ ಬರ್ತಾ ಇದೆ, ಅವ್ರ ಬಗ್ಗೆ ನಮಗೆ ಗೊತ್ತಿರಲಿಲ್ಲ ಬ್ಯಾಕ್ಗ್ರೌಂಡು. HG ಬಿಲ್ಡರ್ಸ್ ಅಂತ ಏನು, ಇವ್ರ ಬ್ಯಾಕ್ಗ್ರೌಂಡ್ ಏನು, ಹೆಂಗೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಇವ್ರ ಬ್ಯಾಕ್ಗ್ರೌಂಡ್ ಇದೇನು ಗೊತ್ತಿರಲಿಲ್ಲ. ಬಟ್ ರೆಡಿ ಹೌಸ್ ನ ಹುಡುಕ್ತಾ ಇದ್ರಿ? ರೆಡಿ ಹೌಸ್ ಹುಡುಕ್ತಾ ಇದ್ವಿ. ನೋಡಿದ್ವಿ. ಲೊಕ್ಯಾಲಿಟಿಗೆ, ನಮ್ಮ ಬಜೆಟ್ಗೆ, ನಮ್ಮ ಮಾಡರ್ನ್ ಟೆಕ್ನಿಕ್ಗೆ ನಮ್ಗೆ ಅವು ಇಷ್ಟ ಆಗ್ಲಿಲ್ಲ. ಅಪ್ರೋಪ್ರಿಯೇಟ್. ಬಟ್ ಸೈಟ್ ತಗೊಂಡ್ ಮನೆ ಕಟ್ಟೋದು ಪ್ಲಾನ್ ಡ್ರಾಪ್ ಮಾಡಿದ್ರಿ? ಮಾಡಿ ನಂತರ ಪ್ರೀ ಓನ್ಡ್ ಹೌಸ್ ಅಥವಾ ನ್ಯೂ ಬಿಲ್ಟ್ ಹೌಸ್ ನ ಹಂಟ್ ಮಾಡ್ತಾ ಇದ್ವಿ. ನಮ್ದು ಇನ್ಸ್ಟಾದಲ್ಲಿ ವಿಡಿಯೋ ನೋಡಿದ್ಮೇಲೆ ನಾವು ಕಾಲ್ ಮಾಡಿಬಿಟ್ಟು ಹೋಗಿ ನೋಡ್ತೀವಿ ಅಂದಾಗ ನೀವು ಸರಿ ಸರ್ ಹೋಗಿ ನೋಡಿ ಅಂತ ಹೇಳಿದ್ರಿ. ನಂತರ ನಾವು ಬಂದು ಇಲ್ಲಿ ನೋಡಿದ್ವಿ. ಆಕ್ಚುಲಿ ನನಗೆ ನೆನಪಿದೆ, ಔಟ್ ಆಫ್ ಸ್ಟೇಷನ್ ಇದ್ದೆ ನಾನು. ಆಕ್ಚುಲಿ ಡ್ರೈವ್ ಮಾಡ್ತಾ ಇದ್ದೆ. 5 o'clock ಆಲ್ಮೋಸ್ಟ್ 5 o'clock ಅನ್ಸುತ್ತೆ ನೀವು ಫೋನ್ ಮಾಡಿದ್ದೆ, ನೆನಪಿದೆ ನನಗೆ. ಈ ತರ ನೋಡಿದ್ವಿ, ಮನೆ ನೋಡ್ಬೇಕು ಅಂದ್ರಿ. ಆಯ್ತು ನೋಡಿ ಅಂದ್ರಿ. ಬಟ್ ನಮಗೆ ಅಟ್ ದ ಸೇಮ್ ಟೈಮ್ ಎಲ್ಲಿಂದ ಅಂತ ಕೇಳಿದ್ವಿ. ಈಗ ಹರಿಹರದಿಂದ ಗೊತ್ತಾಗುತ್ತೆ ನಿಮಗೆ ಮನೆ ನಾವು ಇಲ್ಲ ಅಂತ ಹೇಳಿದ್ವಿ. ಗೊತ್ತಾಗುತ್ತೆ ನಮಗೆ ಅಂದ್ರಿ. ಜೊತೆಗೆ ಏನ್ ಹೇಳಿದ್ರಿ ಒಂದು ವರ್ಡು, ಇಲ್ಲ ನಾವು ಬೇರೆ ಪ್ರಾಪರ್ಟೀಸ್ ನೋಡ್ತಾ ಇದೀವಿ, ಹಂಗೆ ನಿಮ್ದು ನೋಡ್ಬಿಡ್ತೀವಿ. ನೋಡ್ಲಿಕ್ಕೆ ನಮ್ಗೇನಾದ್ರು ಒಂಥರ ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ನಮ್ಗೆ ಹೆಂಗಾಗ್ಬಿಡು, ಇವ್ರೇನ್ ನಮ್ಮ ಮನೆಗೆ ಅಂತ ಪರ್ಟಿಕ್ಯುಲರ್ ಆಗಿ ಏನ್ ಬರ್ತಾ ಇಲ್ಲ, ಎಲ್ಲರೂ ನೋಡ್ತಾ ಇದಾರೆ. ನಮಗೊಂದು ಸ್ಮಾಲ್ ಪಾಯಿಂಟ್ ಆಫ್ ನೆಗ್ಲಿಜೆನ್ಸ್ ಆಗ ಬರುತ್ತೆ. ವಿ ಮೇ ನಾಟ್ ಥಿಂಕ್ ಈಸ್ 100% ಅವರ್ ಕಸ್ಟಮರ್. ಎಲ್ಲರೂ ನೋಡ್ತಾ ಇದಾರೆ ಬಿಡು ಅನ್ಕೊಂಡ್ವಿ ಮೂಮೆಂಟ್. ಇಲ್ಲಿ ಏನಾರ ಮಾಡಿ ಬಿಲ್ಡರ್ಸ್ ಬಗ್ಗೆ ಬಹಳ ಈ ನಾವು ಇನ್ಸ್ಟಾಗ್ರಾಮ್ನಾಗೆಲ್ಲ ಬ್ಯಾಕ್ಗ್ರೌಂಡ್ ಬರ್ತಾ ಇದೆ. ಪ್ಲಸ್ ಬೇರೆ ಕಡೆನೂ ನಾವು ಆಮೇಲೆ ತಿಳ್ಕೊಂಡ್ಮೇಲೆ ನಮಗೆ ರಿಯಲೈಸ್ ಆಯಿತು, ಇದು ಕಾನ್ಫಿಡೆನ್ಸ್ ಬಿಲ್ಡರು ಅಂದರೆ ಕನ್ಸ್ಟ್ರಕ್ಷನ್ ಬಗ್ಗೆ ಯಾವುದೇ ಡೌಟ್ ಇಟ್ಕೊಳಂಗಿಲ್ಲ. ಸ್ಟ್ರಾಂಗ್ ಬಿಲ್ಡಿಂಗ್ ಇರ್ತದೆ, ಆಮೇಲೆ ಫೇತ್ ಫುಲ್ ಪರ್ಸನ್ಸ್ ಇದ್ದಾರೆ ಅನ್ನೋ ವಿಚಾರಕ್ಕೆ ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಫ್ಲೆಕ್ಸಿಬಲ್ ಇದ್ವಿ. ನಿಮಗೂ ಗೊತ್ತಿದೆ, ನೀವು ಫ್ಲೆಕ್ಸಿಬಲ್ ಇದ್ರಿ. ನಾವೇನೋ ಮಾಡಿಕೊಂಡು ಒಂದು ಡಿಸಿಷನ್ನಿಗೆ ನೋಡಿ ಹೋಗಿ ವಿತಿನ್ 3 days ಒಳಗೆ ಕರೆಕ್ಟ್ ನಿಮ್ಗೆ ಕ್ಲಿಯರ್ ಮಾಡಿ. ನನಗೆ ನೆನಪಿದೆ, ನೀವು ಫಸ್ಟ್ ಡೇ ಮೇಡಮ್ ಫೋನ್ ಮಾಡಿದ್ರು, 2ನೇ ದಿನ ನೀವು ಫೋನ್ ಮಾಡ್ತೀರಾ. ಆಲ್ಮೋಸ್ಟ್ ಮಧ್ಯಾಹ್ನ 1:30 ಅನ್ಸುತ್ತೆ. ನನಗೆ ಟೈಮ್ ಕೂಡ ನೆನಪಿದೆ. ಮನೆಗೆ ಹೋಗ್ತಾ ಇದ್ದೆ, ನೀವು ಫೋನ್ ಮಾಡಿ ಫುಲ್ ನಮಗೆ ಗೈಡ್ ಮಾಡ್ತಾ ಇದ್ದೀರಾ. ಆಕ್ಚುಲಿ ವಾಸ್ತು ಹಿಂಗಿರ್ಬೇಕು ನಾನು ಕೇಳಿಸ್ಕೊತಾನೆ ಇದ್ದೀನಿ. ಅವರು ಇದ್ರು, ಇವ್ರೇನಪ್ಪ ನಮ್ಗೇನೆ ಹೇಳ್ತಾ ಇದಾರೆ. ನಾವು ಬಟ್ ಪೇಷಂಟ್ ಕೇಳಿಸ್ಕೊತಾನೆ ಇದ್ದೆ, ಹೇಳ್ತಾ ಇರೋದನ್ನ ಕೇಳಿಸ್ಕೊಟ್ಟಬೇಕಲ್ಲ. ಆಮೇಲೆ ಮತ್ತೆ ಮಾತಾಡ್ಕೊಂಡು ನಮಗ್ ನಾವೇ ಮಾತಾಡ್ಕೊಂಡಿದ್ದು.
ಏನಪ್ಪ ಜನ ವಾಸ್ತು 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 ಅಂತ ಇನ್ ವೆಸ್ಟ್ ಫೇಸಿಂಗ್ ಸೈಟ್ ಅಲ್ಲಿ ಏನ್ ಬೆಸ್ಟ್ ಪಾಸಿಬಲ್ ಇದೆ ಅದ್ ಮಾಡಿರ್ತೀವಿ, ಆದ್ರೂ ಜನ ವಾಸ್ತು ವಾಸ್ತು ಅನ್ಕೋತಾರಲ್ಲ. ಮೋಸ್ಟ್ಲಿ ಇವ್ರೇನ್ ಸೀರಿಯಸ್ ಅಲ್ಲ ಅನ್ಸುತ್ತೆ ಕಣಮ್ಮ. ಥರ್ಡ್ ಡೇ ಅಲ್ಲೇ ಫೋನ್ ಮಾಡ್ತೀರಾ ಇಮಿಡಿಯೇಟ್ ಆಗಿ ಈವ್ನಿಂಗ್ ಬನ್ನಿ ಮಾತಾಡ್ಬೇಕು ಅಂತ. ನಮಗೆ ಗೊತ್ತಿಲ್ಲ ನೀವು ಆಕ್ಚುಲಿ ಮಾತಾಡಿ ಅಡ್ವಾನ್ಸ್ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ. ನೀವು ಮಾತಾಡಕ್ಕೆ ಓಕೆ, ಮಾತಾಡಕ್ಕೇನೋ ಏನಾದ್ರು ಕ್ಲಾರಿಫಿಕೇಶನ್ಸ್ ಇರ್ತದೆ, ಕೇಳೋದು ಮಾಡೋದು. ಬಟ್ ಮಾತುಕತೆ ಆಡ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಅಡ್ವಾನ್ಸ್ ಮಾಡ್ತೀರಾ ಸರ್. ಬಟ್ ತುಂಬಾ ಫಾಸ್ಟ್ ಆಗಿ ಡಿಸಿಷನ್ ತಗೊಂಡಿದ್ದೀವಿ ಅನ್ಸುತ್ತೆ. ಬಟ್ ನೀವು ಈ ಬಜೆಟ್ ಹೌಸ್ನ ಇಷ್ಟು ಫಾಸ್ಟ್ ಆಗಿ ಡಿಶ್ ಯಾರು ತಗೊಂಡಿಲ್ಲ ಮೇಡಮ್. ಆಕ್ಚುಲಿ ಹೇಳೋದಾದ್ರೆ 1 week 10 days ಮಂತ್ಸ್ ತಗೋತಾರೆ. 3 days ಅಲ್ಲೇ ಫೈನಲೈಸ್ ಮಾಡ್ಬಿಟ್ರಿ. ಅದ ಕಾರಣ ನೀವು ಮೇಡಮ್ ಇಬ್ರು ಅಂತ ಕಾಣುತ್ತೆ. ಯಾಕೆ ಅಂತ ಕೇಳಿದ್ರೆ ಪಾಸಿಟಿವ್ ರೆಸ್ಪಾನ್ಸ್, ಪಾಸಿಟಿವ್ ರೆಸ್ಪಾನ್ಸ್. ಹಾ, ಕರೆಕ್ಟ್. ಆಮೇಲೆ ಇನ್ನೊಂದು ಏನಂತಂದ್ರೆ ನಿಮ್ಮಲ್ಲಿ ಒಂಥರ ಬೇರೆ ತರ ಅಡ್ವರ್ಟೈಸ್ಮೆಂಟ್ ಕಾನ್ಸೆಪ್ಟ್ ಇರಲಿಲ್ಲ. ಸ್ಟ್ರೇಟ್ ದಿಸ್ ಇಸ್ ದ ಮೈ ರಿಕ್ವೈರ್ಮೆಂಟ್, ಅಕ್ಸೆಪ್ಟ್ ಅವರ್ ದಟ್ ಪ್ರಪೋಸಲ್ ರೇಟ್ ಆರ್ ಸಮಥಿಂಗ್ ಎಲ್ಸ್. ನಾವು ರೀಸನೇಬಲ್ ಇದ್ವಿ. ಪ್ರೈಸ್ ಬಗ್ಗೆ ಏನಾದಾದ್ರೆ ಹೆಂಗಿದೆ ಸರ್? ಸ್ಯಾಟಿಸ್ಫೈಡ್? ಚೆನ್ನಾಗಿದೆ. 1.5 month ಆಯ್ತು ಅನ್ಸುತ್ತೆ. Yes. ಈಗ ಹೆಂಗ್ ಅನಿಸ್ತಿದೆ ಸರ್ ಆಕ್ಚುಲಿ? ಈಗ ಇಲ್ಲಿ ಮನೆ ಏನೋ ನೋಡ್ಬಿಟ್ರಿ ತಗೊಂಡ್ರಿ, ಈಗ ಅಟ್ ಪ್ರೆಸೆಂಟ್ ಬಂದ ಮೇಲೆ ಹೆಂಗಿದೆ ಫೀಲಿಂಗ್? 1 month ಆಯ್ತು ಸರ್ ನಾವು ಹಾ, ಇಲ್ಲಿ okay. ಮಾಡಿ. ಹಾ. ಈಗ ಸದ್ಯಕ್ಕಂತೂ ಆ ಕಡೆ ಈ ಕಡೆ ಯಾವ ಮನೆಗಳಿಲ್ಲ. ಕೂಲ್ ಕಾಮ್ ಇದೆ, ವೆಂಟಿಲೇಟೆಡ್ ಇದೆ, ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ತಾ ಇದೆ, ಪ್ಲೆಸೆಂಟ್ ಲಿವಿಂಗ್ ಇದೆ, ಅಟ್ಮಾಸ್ಫಿಯರ್. ಮನೆಗೆ ಬಂದ ತಕ್ಷಣ ಎಲ್ಲರಿಗೂ ಏನ್ ಅನ್ಸ್ಬೇಕು, ಪ್ಲೀಸಿಂಗ್ ಅಟ್ಮಾಸ್ಫಿಯರ್ ಇರಬೇಕು. Yes, yes. ದಟ್ ವೈಬ್, ಪಾಸಿಟಿವ್ ವೈಬ್ಸ್ ಆರ್ ದೇರ್. ಸೊ ಆಲ್ ಆರ್ ಕಂಫರ್ಟಬಲ್ ವೆನ್ ಎವರ್ ದೇ ಎಂಟರ್ ಹಿಯರ್. ಓಕೆ. ಸೊ ಆ ಪಾಸಿಟಿವ್ನೆಸ್ ನಿಂದನೂ ಎಲ್ಲರಿಗೂ ಚೆನ್ನಾಗಿದ್ದಾರೆ. ಜನ ಬರೀ ವಿದ್ಯಾನಗರ, MCCB ಬ್ಲಾಕ್ ಅಲ್ಲಿ ಇದ್ರೆ ಹೇಳಿ, SS ಲೇಔಟ್ ಹೇಳಿ, ಎಲ್ಲ ಕ್ರೌಡೆಡ್ ಮೋಸ್ಟ್ ಪಾಪ್ಯುಲರ್ ಏರಿಯಾನೇ ಕೇಳ್ತಾ ಇರ್ತಾರೆ ಫೋನ್ ಮಾಡಿ. ನಾವು ಎಷ್ಟೋ ಸಲ ಹೇಳ್ತೀವಿ, ಅಟ್ಲೀಸ್ಟ್ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಬಂದು ನೋಡಿ ಗೊತ್ತಾಗುತ್ತೆ ಅಂತ. ಎಷ್ಟೋ ಜನ ಅಲ್ಲೇ ಅಲ್ಲ ಅಷ್ಟು ದೂರನಾ, ಕುಂದವಾಡ್ಲೇಕಾಯಿ, ಅವ್ರವ್ರ ಏನೇನೋ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತಾರೆ. ಏನೋ ತುಂಬಾ ದೂರ ಇದೆಯೇನೋ, ದಾವಣಗೆರೆ ಬಿಟ್ಟು ಬೇರೆ ಸಿಟಿ ಏನೋ ಅನ್ಕೊಂಡ್ಬಿಡ್ತಾರೆ. ಎಕ್ಸ್ಪ್ಲೋರ್ ಮಾಡಬೇಕು ಸರ್. ಸಿಟಿ ಹೊಸ ಡೆವಲಪಿಂಗ್ ಇದೆ, ಇನ್ನು Yes. ಎಕ್ಸ್ಟ್ರಾ ಡೆವಲಪಿಂಗ್ ಎಕ್ಸ್ಟೆನ್ಷನ್ ಏರಿಯಾ ಇರೋದ್ರಿಂದ ಇನ್ನೂ ಜನಕ್ಕೆ ಒಂದು ಸ್ವಲ್ಪ ಅಷ್ಟು ಇದ್ರ ಕಾನ್ಫಿಡೆನ್ಸ್ ಬ್ಯಾಕ್ಗ್ರೌಂಡ್ ಬರಬೇಕು. ಗೊತ್ತಿಲ್ಲ. ಬಂದಾಗ ಆಟೋಮೆಟಿಕ್ಲಿ ದೇ ವಿಲ್ ಇನ್ನೊಂದು ನಮ್ಮ ತಲೆಯಲ್ಲಿ ಏನಿರುತ್ತೆ ಯಾವಾಗ್ಲೂ ಮನೆ ಕಟ್ಟಬೇಕಾರೆ ಸರ್, ಇವಾಗ್ಲೂ ಏನೇ ವರ್ಕ್ ಮಾಡ್ತಾ ಇದ್ರು, ಇವನ್ ಪ್ಲಂಬರ್ಗೆ ನನಗೆ ಕ್ಲೈಂಟ್ ಇಂದ ಮನೆಗೆ ಹೋದ್ಮೇಲೆ ಒಂದು ಫೋನ್ ಕಾಲ್ ಬರಂಗಿಲ್ಲ. ಫಸ್ಟ್ ನಮಗೆ ಒಂದು ಫೋನ್ ಕಾಲ್ ಪ್ರಾಬ್ಲಮ್ ಇದೆ ಅಂತ ಬರಂಗೇ ಇಲ್ಲ. ನೀನ್ ಏನ್ ಯೋಚನೆ ಮಾಡ್ತೀವಿ ಮಾಡಿ, ಇವಾಗ ಏನ್ ಮಾಡ್ತೀಯ ಚೆಕ್ ಮಾಡು, ಎಲ್ಲ ಮಾಡು. ಬಟ್ ಆದ್ರೂ ಸಣ್ಣ ಪುಟ್ಟ ಬಂದೇ ಬರ್ತದೆ ಸರ್. ಬಟ್ ಅದಕ್ಕೆ ಆದ್ರೂ ಅದನ್ನ ನಾವು ಆಲ್ಮೋಸ್ಟ್ ಅದಷ್ಟು ಪರ್ಫೆಕ್ಟ್ ಮಾಡ್ಲೇಬೇಕು. ಅದನ್ನ ಯಾವ ಕಾರಣಕ್ಕೂ ಒಂದು ಸಿಂಗಲ್ ಫೋನ್ ಕಾಲ್ ಬರಬಾರ್ದು ಅಂತಾನೆ ಟ್ರೈ ಮಾಡ್ತಾನೆ ಇರ್ತೀವಿ. ಬಟ್ ಲೇಬರ್ ಓರಿಯೆಂಟೆಡ್ ಇರೋದ್ರಿಂದ ಹೆಚ್ಚು ಕಮ್ಮಿ ಸಣ್ಣ ಪುಟ್ಟ ಏನಾದ್ರು ರಿಕ್ವೈರ್ಮೆಂಟ್ಸ್ ರೈಸ್ ಆಗೇ ಆಗುತ್ತೆ. ಸ್ಟಾರ್ಟ್ ಮಾಡ್ತೀವಲ್ಲ ಸರ್, ಅವಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ ನೋಟಿಫೈ ಆಗ್ತಾ ಹೋಗುತ್ತೆ ಕರೆಕ್ಟ್. ರಿಕ್ವೈರ್ಮೆಂಟ್ ಪ್ರಕಾರ. ಈ ಲೋನ್ ವಿಚಾರಕ್ಕೆ ಬಂದ್ರೆ, ವಾಟ್ ಇಸ್ ದ ಲೋನ್ ಅಮೌಂಟ್ ಸರ್? ಎಷ್ಟು ಲೋನ್ ಅಮೌಂಟ್ ತಗೊಂಡ್ರಿ ಬ್ಯಾಂಕಿಂದ? 64 lakhs 64 lakhs ಲೋನ್ ಆಗಿದೆ. ಯಾವ ಬ್ಯಾಂಕಿಂದ ಸರ್? ICICI ಬ್ಯಾಂಕಿಂದ ಆಗಿದೆ. ಬಟ್ ಲೋನ್ ಆಗಿದ್ದು ಮಗನ ಹೆಸರಲ್ಲಲ್ವಾ? ಹಾ ಸರ್. ಆಕ್ಚುಲಿ ನನ್ನ ಹೆಸರಿಗೆ ಆಗ್ತಾ ಇತ್ತು. ಓಕೆ. ನಾವೊಂದು ಏಜ್ ಮೋರ್ ದೆನ್ 60 ಇದ್ರೆ ನಮ್ದು ಯಾವ್ದು ಲಯಬಿಲಿಟಿ ಅವರು ತಗೊಳೋದಿಲ್ಲ. ಗೌರ್ಮೆಂಟ್ ಆಗ್ಲಿ ಲೋನ್ ಅವ್ರ ಸ್ಯಾಂಕ್ಷನ್ ಮಾಡೋರು ನಮ್ ಲಯಬಿಲಿಟಿ ಕನ್ಸಿಡರ್ ಮಾಡಲ್ಲ. ಈವನ್ ದೋ ಐ ಆಮ್ ಹ್ಯಾವಿಂಗ್ ಸಫಿಷಿಯಂಟ್ ಬ್ಯಾಲೆನ್ಸ್ ಇನ್ಕಮ್ ಏನೇ ಇದ್ರು ಸೋರ್ಸ್ ಇದ್ರು, ದೇ ವಿಲ್ ನಾಟ್ ಕನ್ಸಿಡರ್ಡ್ ಆಸ್ ಎ ಮೈನ್ ಪರ್ಸನ್. ಓಕೆ. ಯಾರ ಕೋ ಅಪ್ಲಿಕೆಂಟ್ ಅಂತ ಒಬ್ರು ಮಾಡ್ಬೇಕಾಗತ್ತೆ. ಸಿನ್ಸ್ ಮೈ ಸನ್ ವಾಸ್ ಅವೈಲೇಬಲ್, ಮಗನ ಹೆಸರಲ್ಲೇ ಆಕ್ಚುಲಿ ನನ್ ಪ್ರಾಪರ್ಟಿ ಇರೋದು ನನ್ನ ಹೆಸರು ಮೇಲೆ, ಪ್ರಾಪರ್ಟಿ ಆಕ್ಚುಲಿ ನೋಡ್ಬೇಕಿಲ್ಲಿ. ರಿಜಿಸ್ಟ್ರೇಷನ್ ಇರೋದು ನನ್ನ ಹೆಸರು ಮೇಲೆ, ಎಸ್. ಮನೆ ನಂದೇ. ನಂದೇ ಅಂದ್ರೆ ಐ ಆಮ್ ನಾಟ್ ಕ್ಲೇಮಿಂಗ್ ದಟ್ ಇಟ್ ಇಸ್ ಮೈನ್ ಅಂತ. ಈ ಮಗ ಕೋ ಅಪ್ಲಿಕೆಂಟ್ ಆಗಿ ಅವನ್ನೆಲ್ಲ ಲಯಬಿಲಿಟೀಸು ಅಂದ್ರೆ EMI ಆಗ್ಲಿ ಏನೇ ಲೋನಿನ ಬಗ್ಗೆ ಅಬ್ಲಿಗೇಷನ್ಸ್ ರಿಕ್ವೈರ್ಮೆಂಟ್ ಎಲ್ಲ ಅವ್ನು ಫುಲ್ಫಿಲ್ ಮಾಡಿ. ಎಸ್ ಸರ್. ಇದನ್ನ ಸಿಂಪಲ್ ಆಗಿ ಹೇಳ್ಬೋದಾದ್ರೆ, ಆಕ್ಚುಲಿ ಇವ್ರ ಮಗ ಇರೋದು US ಅಲ್ಲಿ ಇದ್ದಾರೆ ಅಲ್ವಾ ಸರ್? ಬಿಕಾಸ್ ಅವರಿಗೆ 60 ವರ್ಷ ಏಜ್ ಆಗಿದೆ ಅಂತ ಹೇಳಿ, 60 ಕ್ರಾಸ್ ಆಗಿದೆ ಅಂತ ಹೇಳಿ ಅವ್ರ ಹೆಸರಲ್ಲಿ ಲೋನ್ ಕೊಡೋದಿಲ್ಲ ಯಾವ ಬ್ಯಾಂಕು. ಈಗ ನಮಗೆ 60+ ಆಗಿದೆ ಅಂದ್ರೆ ನಮ್ಮನ್ನ ನಂಬಿ ಕೊಡೋದಿಲ್ಲ. ಸೊ ಅಲ್ಲೇನಾಗಿದೆ, ಇನ್ಕಮ್ ಪ್ರೂಫ್ಗೆ ಯಾರು ಬೇಕಲ್ಲ ಸ್ಟ್ರಾಂಗ್ ಆಗಿ,
ಸೊ ಮಗನ ಇನ್ಕಮ್ನ ಪ್ರೂಫ್ನ ಕನ್ಸಿಡರ್ ಮಾಡಿದ್ದಾರೆ. ಮಗ US ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ NRI ಕಸ್ಟಮರ್ ಆಗ್ತಾರೆ, NRI ಲೋನ್ಸ್ ಆಗ್ತದೆ ಇದು. ಸೊ ಅಲ್ಲೇನಾಗ್ತದೆ, ಬಟ್ ಮಗ US ಅಲ್ಲಿದ್ರು, ಅವ್ರ ಹೆಸರಿಗೇನೆ ಲೋನ್ ಆಗಿದೆ, ಬಟ್ ರಿಜಿಸ್ಟರ್ ಆಗಿರೋದು ಫಾದರ್ ಹೆಸರಿಗೆ ಅಲ್ವಾ ಸರ್? ಎಸ್. ಸೊ ಅಲ್ಲಿ ಮಗ ಏನ್ ಕೊಡ್ಬೇಕು, ಒಂದು ಜನರಲ್ ಪವರ್ ಆಫ್ ಅಟಾರ್ನಿ ಕೊಡ್ತಾರೆ ನಿಮ್ಮ ಹೆಸರಿಗೆ, GPA ಅಂತ ಕೊಡ್ತಾರೆ. ನಮ್ಮ ತಂದೆ ಆ ಪ್ರಾಪರ್ಟಿನ ಓನ್ ಮಾಡ್ಬೋದು, ಬಳಸ್ಬೋದು, ಯಾವ್ದಕ್ ಬೇಕಾದ್ರೆ ಯೂಸ್ ಮಾಡ್ಬೋದು ಅಂತ. ಬಟ್ ಲೋನ್ ಆಗೋದು ಆ ಮಗನ ಹೆಸರಲ್ಲೇ, ಲೋನ್ ರನ್ನಿಂಗ್ ಇರೋದು ಕೂಡ ಮಗನ ಹೆಸರಲ್ಲೇ ರನ್ನಿಂಗ್ ಇರ್ತದೆ, ಲೋನ್ ಪೇ ಮಾಡೋದು ಕೂಡ ಮಗನೇ ಆಗಿರ್ತಾರೆ. ಅಂದ್ರೆ ಯಾರು ಲೋನ್, ಯಾರ ಹೆಸರಿಗೆ ಲೋನ್ ಆಗಿರುತ್ತಲ್ಲ ಅವರೇ. ಸೊ ಇವ್ರಿಗೆ ಹೆಸರಿಗೆ ಬಂದ ತಕ್ಷಣ ಈ ಫಾದರ್ಸ್ ಅಥವಾ ಮದರ್ ಲೋನ್ ರಿಪೇಮೆಂಟ್ ಮಾಡ್ಬೇಕಂತ ಇರೋದಿಲ್ಲ. ಎಸ್ಪೆಷಲಿ NRI ಲೋನ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಲೇಟ್ ಆಯ್ತು ಅನ್ಸುತ್ತೆ. ಹೌದು, ಲಾಂಗ್ ಪ್ರೊಸೀಜರ್ ಅದು. NRI ಲೋನ್ ಮಾಡೋದು ತುಂಬಾ ಲಾಂಗ್ ಪ್ರೊಸೀಜರ್ ಇದೆ. NRI ಲೋನ್ ತಗೊಂಡಿದ್ದು ಪ್ರೋಸೆಸ್ ಎಲ್ಲ ಏನ್ ಅನಿಸ್ತು? ತುಂಬಾ ಕ್ಲಮ್ಸಿ ಇದೆ ಸರ್. ಈ ಬ್ಯಾಂಕ್ನವ್ರ ಹತ್ರ ಕ್ಲಾರಿಟಿ ಇರಬೇಕು. ಎಸ್, ಅದು ಮಾಡಿದ್ರೆ ಅವ್ರ ಹತ್ರ ಏನು ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಆಕ್ಚುಲಿ ಬ್ಯಾಂಕ್ನ ಹತ್ರ ಅವರು NRI ಕಸ್ಟಮರ್ಸ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು, ಹೆಂಗ್ ಡೀಲ್ ಮಾಡಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕ್ಲಿಯರ್ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಶನ್ ಇದ್ರೆ ಇಟ್ ಡಸ್ ನಾಟ್ ಟೇಕ್ ಮೋರ್ ಲಾಂಗ್ ಟೈಮ್. ಓಕೆ. ಇವ್ರಿಗೇನೆ ಇನ್ನೂ ಕ್ಲಾರಿಟಿ ಇರಲ್ಲ, ಒನ್ ಬೈ ಒನ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದ್ದಕ್ಕೆ ತುಂಬಾ ಡಿಲೇ ಆಯ್ತು. ಟ್ರಯಲ್ ಟೆಸ್ಟ್ ಅಂತಾರಲ್ಲ, ನೋಡಿ ಪೆನ್ಸಿಲ್ ಡೋಸ್ ಕೊಟ್ಟಂಗೆ ಒಂದು ಪ್ರೋಸೆಸ್ ಅಡ್ವೈಸ್ ಮಾಡ್ತಾರೆ. ಸರ್, ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ಶುಡ್ ಬಿ ಸಬ್ಮಿಟೆಡ್ ಆನ್ಲೈನ್ ಅಂತಾರೆ. ಆಫ್ಟರ್ ಸಬ್ಮಿಟಿಂಗ್ ಆಲ್ ದ ಡಾಕ್ಯುಮೆಂಟ್ಸ್, ಒನ್ಸ್ ಅಗೇನ್ ದೇ ವಿಲ್ ಆಸ್ಕ್, ಸರ್ ದಿಸ್ ಇಸ್ ಆಲ್ಸೋ ಟು ಬಿ ಆಡೆಡ್ ದಟ್ ಡಾಕ್ಯುಮೆಂಟ್. ಮತ್ತೆ ಅದಾದ್ಮೇಲೆ ಮತ್ತೆ ಅದನ್ನ ಕೊಟ್ಟ ಮೇಲೆ ಒಂದು ಸ್ಯಾಲ್ರಿದು ಒಂದು ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಸ್ಯಾಲ್ರಿ ಇಶ್ಯೂಸ್ ಅಂತಂದ್ರೆ ನಮ್ಮ ಇಂಡಿಯಾದ ಎಲ್ಲ ಕಸ್ಟಮರ್ಗೆ NRIಗೂ ಇದಕ್ಕೂ ಡಿಫರೆನ್ಸ್ ಏನಂತ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದೆ ನಾವು ಪರ್ಸನಲಿ ಕುತ್ಕೊಂಡಾಗ. ಅಲ್ಲಿ 15 days 14 daysಗೆ ಒಂದ್ಸರಿ ಸ್ಯಾಲ್ರಿ ಪೇಮೆಂಟ್ಸ್. ಓಕೆ. USA ದಲ್ಲಿ ಅಥವಾ ಹೊರಗಿನ ದೇಶದಲ್ಲಿ ಎಲ್ಲ ದೇಶದಲ್ಲ, ಈಗ ನಿಮ್ಮ ಮಗ ಎಲ್ಲಿದಾರೋ ಅಲ್ಲಿ 14 days ಸ್ಯಾಲ್ರಿ. ಇಲ್ಲಿ ಬ್ಯಾಂಕ್ನವ್ರಿಗೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ. ಓಕೆ. 14 days ಎಷ್ಟು ಬರುತ್ತೋ ಅದನ್ನೇ ಲೆಕ್ಕ ಇಟ್ಕೊಂಡ್ಬಿಡೋದು. ಅದನ್ನ 1 month ಅದನ್ನ 1 month ತರ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ. ಓಕೆ. there was a bit clumsiness to clarify. ಅವರಿಗೆ ಅವ್ರು ಅರ್ಥ ಮಾಡ್ಕೊಂಡು ಅವ್ರ ಸೊಲ್ಯೂಷನ್ ಕೊಡೋಷ್ಟಕ್ಕೆ ಒಂದು ಸ್ವಲ್ಪ ತುಂಬಾ ಡಿಲೇ ಆಯಿತು. ನೆಕ್ಸ್ಟ್ ನ್ಯೂಯಾರ್ಕ್ ICICI ಬ್ಯಾಂಕ್ನವರು ಮತ್ತೆ ಹೈದರಾಬಾದ್ ಹೆಡ್ ಆಫೀಸಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಕನೆಕ್ಷನ್ ಒಂದು ಸ್ವಲ್ಪ ವರ್ಕೌಟ್ ಆಯಿತು ಅನ್ಸುತ್ತೆ. ದೇ ಹೆಲ್ಪ್ಡ್ ಲೀಗಲಿ ಇಂಟರ್ ಕನೆಕ್ಟೆಡ್. ಓಕೆ. ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಅಲ್ಲ ನೋಡಿ, ಎಂತ ದೊಡ್ಡ ಬಿಗ್ಗೆಸ್ಟ್ ಬ್ಯಾಂಕ್ ಅದು ICICI ಬ್ಯಾಂಕ್ ಅಂದ್ರೆ, ಅವರೇ ಹಿಂಗೆ ಕಸ್ಟಮರ್ಗೆ ಹ್ಯಾರಾಸ್ ಮಾಡ್ಬಿಟ್ರೆ, ಅದು ಅಷ್ಟು ಒಳ್ಳೆ ಪ್ಯಾಕೇಜ್ ಇದ್ಬಿಟ್ಟು. ಎಷ್ಟಿದೆ ಸರ್ ಮಗನ ಸ್ಯಾಲ್ರಿ? ಜಸ್ಟ್ 1 lakh, ಮೋರ್ ದೆನ್ 1 lakh ಇರುತ್ತೆ ಮಂತ್. ನೀವು ಎಲ್ಲ ರೀತಿಯಿಂದ ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ರಿ, ಹಾಗಾಗಿ ಪಾಸಿಟಿವ್ ಅಪ್ರೋಚ್ ಇರೋದ್ರಿಂದ ಎವ್ರಿಥಿಂಗ್ ವರ್ಕ್ ಔಟ್ ಇನ್ ಅ ಪಾಸಿಟಿವ್ ವೇ. ಎಸ್ ಮೇಡಮ್. ನೀವು ಆಕ್ಚುಲಿ ಬಂದು ಅಡ್ವಾನ್ಸ್ ಮಾಡೋದ್ರಿ, 1 lakh ಅಡ್ವಾನ್ಸ್ ಕೊಟ್ಟಿದ್ರಿ. ಆಮೇಲೂ ಕೂಡ ಜನ ಬರ್ತಾನೆ ಇದ್ರು, ನೋಡ್ತಾನೆ ಇದ್ರು. ಆವಾಗ ಹೆಂಗಿತ್ತು ಸರ್? ಇನ್ಸ್ಟಾಗ್ರಾಮ್ ಅಲ್ಲಿ ಕರೆಕ್ಟ್ ಪ್ರೈಸ್ ಹೇಳಿ, ಏರಿಯಾ ಹೇಳಿ, ಎಷ್ಟು ಗಂಟೆಗೆ ಬರ್ಬೋದು, ಅದ್ರಲ್ಲಿ ನಾವು ರಿಪ್ಲೈ ಮಾಡ್ತಾನೆ ಇರ್ತೀವಿ. ಬಿಕಾಸ್ ನೀವು 1 lakh ಕೊಟ್ಟಿರ್ತೀರ ಅಷ್ಟೇನೆ. 1 lakh ಕೊಟ್ಟ ತಕ್ಷಣ ನಾವೆಲ್ಲಾನು ಬ್ಲಾಕ್ ಮಾಡಿ, ಫ್ರೀಸ್ ಮಾಡಿ, ಎಸ್ ಈಸ್ ಅವರ್ ಅಲ್ಟಿಮೇಟ್ ಓನರ್ ಅಂತ ನಾವು ಫಿಕ್ಸ್ ಹಾಕಾಗಲ್ಲ. ಯಾಕೆಂದ್ರೆ ಮೇಡಮ್, ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಅಡ್ವಾನ್ಸ್ ಮಾಡ್ತಾರೆ, ಸೋ ಮೆನಿ ರೀಸನ್ಸ್ ಇಂದ ಬ್ಯಾಕ್ ಆಫ್ ಆಗ್ತಾರೆ. ಇಲ್ಲ ಸರ್ ಏನೋ. ಸೊ ಅವಾಗ ಹೆಂಗಿತ್ತು ಆ 1 week 10 days? ಇದೆಲ್ಲ ಆಗೋಯ್ತು. ಇನ್ನೇನು ಇಲ್ಲ, ಮತ್ತೆ ಬೇರೆ ಯಾರು ಬಂದು ಕಮಿಟ್ ಆಗ್ಬಿಟ್ಟು ಏನಾರ ಇದಾಗ್ಬಿಟ್ಟು ಜಾಸ್ತಿ ಕೊಡ್ತಾರೆ ಅಂತ ಹೇಳಿ. ಆಬ್ವಿಯಸ್ಲಿ ಮಾರ್ಕೆಟ್ ಈಗ ಕಮಿಟ್ ಮಾಡೋದು, ಬಿಡ್ ಮಾಡೋದು, ಅದು ಇದ್ದೇ ಇರುತ್ತೆ. ಸುಮ್ಮನೆ ಈಗ ನಾವು ಆಲ್ರೆಡಿ ಫ್ರೀಸ್ ಮಾಡ್ಕೊಂಡಿದೀವಿ. ಲೆಟ್ ಅಸ್ ಗೋ ಫಾರ್ವರ್ಡ್ ವಿತ್ ದಿಸ್. ಮತ್ತೆ ಸುಮ್ಮನೆ ಯಾರು ಬರೋದು, ಇನ್ನೊಂದು ಯಾರು ಹೇಳೋದು ಏನಕ್ಕೆ ಸುಮ್ಮನೆ ಅಂತ ಅವಾಗ ಹಂಗ ಅನಿಸ್ತಾ ಇತ್ತು ನಮ್ಗೆಲ್ಲ ಅಡ್ವಾನ್ಸ್ ಕೊಟ್ಟು ಎಲ್ಲ ಮಾತಾಡಿ ನಮ್ದು ಮುಗಿದೋಯ್ತು ಅಂತ ಒಂದು ಮೇಡಮ್ ಕೈಯಿಂದನೂ ಒಂದು ಸ್ಲಿಪ್ ನಿಮ್ದೆಲ್ಲ ಸಿಗ್ನೇಚರ್ ಆಗಿದ್ದು ಒಂದು ಪೇಪರ್ ಬಂತು. ಬಂದ ಮೇಲೆ ನೋಡಿದ್ರೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ನಾಗ ಯಾವ್ದ್ರಾಗ ಜೋರ್ ಅಡ್ವರ್ಟೈಸ್ಮೆಂಟ್ ಅವತ್ತೇ ತೆಗೆದು ಫೋಟೋ ತೆಗೆದು ಹಿಂಗ ಹಾಕಿದ್ರೆ, ಕರೆಕ್ಟ್. ಅವತ್ತು ಇನ್ನೊಂದು ವಿಡಿಯೋ ಆಗಿತ್ತು ಅನ್ಸುತ್ತೆ. ಕರೆಕ್ಟ್. ಆಯ್ತು. ಎಸ್ ಎಸ್ ಎಸ್. ಆಕ್ಚುಲಿ ನೀವು ಅಡ್ವಾನ್ಸ್ ಪೇ ಮಾಡೋದಿನಾನೇ ನಮ್ಮ ಹೌಸ್ ವಿಡಿಯೋ ಇದೆ. ಆಕ್ಚುಲಿ ವಿಡಿಯೋ ಆಗಿ ಅದನ್ನೆಲ್ಲ ಮೇಲೆ ಸ್ಕ್ರೀನ್ ಎತ್ತಿದ್ರ, ಇದೇನು ನಮಗೂ ಸ್ಕ್ರೀನ್ ಎತ್ತಿಸ್ಬಿಡ್ತಾರೆ ಇವರು ಅಂತ ಓಪನ್ ಆಗಿ ಹೇಳ್ಬೇಕು. ಯಾಕೋ ಸ್ಕ್ರೀನ್ ಎತ್ತಿದ್ರು ಏನೋ ಮಾಡ್ಬೇಕು ಇವರು ಯಾರ ಬಂದು. ಕ್ರೇಜಿ ಪೀಪಲ್ ಎಲ್ಲರೂ ಹಿಂಗೆ ಇರ್ತಾರ ಅಂತಲ್ಲ. ನೀವು ಸ್ವಿಚ್ ಓವರ್ ಆಗ್ತೀರಿ ಅಂತ ನಮಗೆ 100% ಕಾನ್ಫಿಡೆಂಟ್. ಸ್ವಿಚ್ ಓವರ್ ಆಗಲ್ಲ ಅಂತ ಒಂದ್ಸರಿ ಕಮಿಟ್ಮೆಂಟ್ ಅಂತ ಮಾತಾಡಿದ್ಮೇಲೆ, ಸರ್ ಈ 10-20 ಸಾವಿರ ಕೊಡೋದಾದ್ರೆ ಬೇಡ,
ಕೊಡೋದಾದ್ರೆ 1,00,000 2,00,000 3,00,000 ಏನಾರ ಕೊಡೋದಿದ್ರೆ ಕೊಡಿ ಅಂತ ನೀವು ಓಪನ್ ಆಗಿ ಹೇಳಿದ್ರಿ. ಆಯ್ತು ಬಿಡಿ ಅಂತ 1,00,000 ರೂಪಾಯಿ ಟ್ರಾನ್ಸ್ಫರ್ ಆವೆಲ್ಲ ಅಮೌಂಟ್ ಇದ್ದಿದ್ದು ವಿ ಕೆನಾಟ್ ಸೆಂಡ್ 2 lakh $1,00,000 ರೂಪೀಸ್ ಕೊಡ್ಬೋದು ಅಂತ ನಾವು ಇಮಿಡಿಯೇಟ್ಲಿ ಪೇ ಮಾಡಿದ್ವಿ. ಪೇ ಮಾಡಿದ್ಮೇಲೆ ಸ್ಕ್ರೀನ್ ಎತ್ತಿದ್ಮೇಲೆ ಇವ್ರೇನು ಮತ್ತೇನೋ ಸ್ಕ್ರೀನ್ ಎತ್ತಿದ್ರಪ್ಪ ಇದೇನೋ ಆಯ್ತು. ಅದು ಹೆಲಿಕಾಪ್ಟರ್ ವಿಡಿಯೋ ಇದೆ ನಮ್ಮ ಹೆಲಿಕಾಪ್ಟರ್ ಬಂದ್ಬಿಟ್ಟು ಅಂದ ಕೂಡಲೇ ನಮಗೆಲ್ಲರಿಗೂ ಗಾಬರಿ ಆಯ್ತು. ಓಪನ್ ಆಗಿ ಹೇಳ್ಬೇಕು ಅಂತ ನಾವು ಅಡ್ವಾನ್ಸ್ ಕೊಟ್ಟು ಬಂದೀವಿ ಮತ್ತು ಇನ್ನೂ ಸ್ಕ್ರೀನ್ ಎತ್ತುತ್ತಾ ಇದಾರೆ ಇವರು. ಮತ್ತೆ ಇನ್ನು ಯಾರ್ಯಾರಿಗೆ ಬರ್ತದವು ಯಾರು ಕ್ರೇಜಿ ಇದ್ದವರು ಜಾಸ್ತಿ ಕೊಡ್ತೀನಿ ಅಂದ್ಬಿಟ್ರೆ ಹೆಂಗಪ್ಪ. ಆದ್ರೆ ಒಂದು ಮಾತ್ರ ಕಾನ್ಫಿಡೆನ್ಸ್ ಇತ್ತು, ಇವತ್ತು ಏನು ಇನ್ನರ್ ಕಾನ್ಫಿಡೆನ್ಸ್ ಐತಲ್ಲ ಅದು ಇಟ್ಸ್ ವರ್ಕ್ಸ್ ಔಟ್ ವೆಲ್. ನನ್ನ ಲೈಫಲ್ಲಿ ಈ 63 ವರ್ಷದಲ್ಲಿ ನಾನು ನೋಡ್ಕೊಂಡು ಒಂದ್ಸರಿ ನೀವು ಫೇತ್ ಆಗಿರಿ ನಾನು ಫೇತ್ ಇದ್ದೀನಿ ಅಂತಂದ್ಮೇಲೆ ಅದ್ರಲ್ಲಿ ಏನು ಮಿಸ್ಟೇಕ್ ಬರಲ್ಲ. ಈ ಕಾನ್ಫಿಡೆನ್ಸ್ ಅಂತ ನನಗೆ ಇವ್ರಂಗೆ ಮಾಡಲ್ಲ, ಮಿಸ್ ಮಾಡಲ್ಲ, ಏನೋ ಇದಾಗಿದ್ದಾರೆ ಅಂತೇಳಿ ನಾವೇನು ಮಾಡಿದ್ವಿ, ನಮ್ಮ ಮನೆಗೆ ಇರೋರು ಎಲ್ಲರೂ ನಾನು ಹಿಂಗೆ ಹೇಳಿದೆ, ಸ್ಕ್ರೀನ್ ಎತ್ತಿದ್ರಪ್ಪ ಅಂತಂದೆ. ಹಂಗ ಅಂದ್ಕೊಂಡು ಮಕ್ಕಳು ಅವರೆಲ್ಲ ಇದ್ದವರು ಏನ್ರಿ ಪಾಪ ಹೆಂಗೆ ಸುಮ್ಮನೆ ಇದ್ದೀವಿ ಅಂತೇಳಿ ಅಂದ್ರು ಏನಿಲ್ಲಪ್ಪ, ಜಸ್ಟ್ ನಮ್ಗೆ ಏನು ತಿಳಿತದ ಅದನ್ನಾಗ ಇಟ್ ಹ್ಯಾಸ್ ಬಿನ್ ಬುಕ್ಡ್ ಅಂತ ಒಂದು ನಾವು ಕಮೆಂಟ್ ಹಾಕಿದ್ವಿ ಅದಕ್ಕೆ. ಇಲ್ಲ ಆಕ್ಚುಲಿ ಮಜವಾದ್ ಕಮೆಂಟ್ ಹೆಂಗಿದೆ ಅಂದ್ರೆ, ಆಕ್ಚುಲಿ ಮೇಡಮ್ ಯಾರೋ ಒಬ್ರು ಹೌಸ್ ಅವೈಲೇಬಲ್ ಇದೆಯಾ ನಾವು ನೋಡ್ಲಿಕ್ಕೆ ಬರ್ಬೋದು ಅಂತ ಏನೋ ಕಮೆಂಟ್ ಹಾಕಿದ್ದಾರೆ. ಅದಕ್ಕೆ ಸಾರೇ ಸಾರೇ ಡೈರೆಕ್ಟರ್ ರಿಪ್ಲೈ ಮಾಡ್ಬಿಟ್ಟಿದ್ದಾರೆ, ವಿ ಹ್ಯಾವ್ ಆಲ್ರೆಡಿ ಪರ್ಚೇಸ್ ದಿಸ್ ಹೌಸ್ ಅಂತ. ಅಡ್ವಾನ್ಸ್ ಬುಕ್ಡ್ ಅಂತ ಹಾಕಿದ್ವಿ. ವಿ ಹ್ಯಾವ್ ಆಲ್ರೆಡಿ ಐ ಆಮ್ ನಾಟ್ ಕ್ಲೇಮಿಂಗ್ ದಟ್. ಓಕೆ ಇಟ್ಸ್ ಓಕೆ ಸರ್, ಬಟ್ ವಿ ಹ್ಯಾವ್ ಆಲ್ರೆಡಿ ಬುಕ್ ದಿಸ್ ಹೌಸ್ ಅಂತ ನೀವು ನಮ್ಗೆ ಫುಲ್ ನಗು. ಓಹೋ ಅಲ್ಲಿಗೆ ಗೊತ್ತಾಯ್ತು, ಓಹೋ ಇದನ್ನ ಹೇಳಲೇಬೇಕು ಅವ್ರಿಗೆ. ನೀವ್ ಯಾಕೋ ಅನಾವಶ್ಯಕವಾಗಿ ಎಸ್ ಟೆನ್ಷನ್ ಮಾಡ್ಕೊಂಡಿದೀರಾ, ಇಲ್ಲ ಹೇಳ್ಬೇಕು ಇವ್ರು ಸಿಕ್ಕ್ರೆ ಈ ತರ ಏನು ವರಿ ಮಾಡ್ಬಿಡಿ, ನಾವು ಆತರ ಕೇಳ್ತಾ ಇರ್ತೀವಿ. ಆದ್ರೂ ಕೆಲವಾರು ಜನ ಬರ್ತದೆ ಸಿಟಿಂಗ್ ಬಂದು ಅವ್ರನ್ನ ಕರ್ಕೊಂಡ್ಬಂದು ಇವ್ರನ್ನ ಕರ್ಕೊಂಡ್ಬಂದು ನೀವೇ ಇಬ್ರು ನಾವೇ 3 ಜನ. ನಿಮಗೆ ಏನ್ ಅನ್ಸುತ್ತೆ ಸರ್, ಈ ಮನೆ ತಗೊಳ್ಳೋರು ಅವ್ರ ಫ್ಯಾಮಿಲಿ ಕೋರ್ ಫ್ಯಾಮಿಲಿ ಮೆಂಬರ್ಸ್ ಬಂದ್ರೆ ಬೆಟ್ರಾ ಅಥವಾ ಗೊತ್ತಿರೋರು ಚೆನ್ನಾಗಿ ಮಾತಾಡೋ ರಿಲೇಷನ್ಸ್ ಎಲ್ಲ ಕರ್ಕೊಂಡ್ ಬಂದು ಮಾತಾಡ್ಕೊಂಡು ಬೆಟ್ರಾ? ಇಲ್ಲ ಸರ್, ಯಾರಿಗೆ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಇರ್ತಾರೋ ಅವ್ರಷ್ಟೇ ಇದ್ರೆ ಸಾಕು ಅಲ್ವಾ. ದ ಮೇನ್ ಪರ್ಸನ್ ಹೂ ಆರ್ ಬೈಯಿಂಗ್ ದ ಹೌಸ್ ಅಂಡ್ ದೇ ಆರ್ ವೆಲ್ ವಿಶರ್ಸ್, ಪಾಸಿಟಿವ್ ಅಷ್ಟೇ. ಇಡೀ ಮಂತನದನ ಜನ ಬೇಕಾಗಿಲ್ಲ, ತಲೆ ಕೆಟ್ಟ ಡಿಸ್ಟ್ರಾಕ್ಟ್ ಆಗ್ತಾರೆ. ಏನೋ ಈಗೋ ಕ್ಲಾಶ್ ಬರ್ಬೋದು, ನಾವೇನೋ ಒಂದು ರಿಜಿಡ್ ಆಗಿ ಇಲ್ಲಪ್ಪ ನನ್ನ ಫೈನಲ್ ಪ್ರೈಸ್ ಇಷ್ಟೇ ಅಪ್ಪ ಅಂತ ಹೇಳ್ತೀನಿ ಅನ್ಕೊಳ್ಳಿ. ಈಗ ಸುಮ್ಮನೆ ಎಕ್ಸಾಂಪಲ್ ನೀವೇನೋ ಒಂದು 90 ಲಕ್ಷ ಅನ್ಕೊಂಡ್ ಬಂದಿದ್ದೀರಾ ನಿಮ್ಮ ತಲೆಯಲ್ಲಿ, ನಾವೆಲ್ಲ 1 ಕೋಟಿಗಿನ ₹1 ಕಮ್ಮಿ ಆದ್ರೆ ನಾನು ಆಗಲ್ಲ ಅಂದ್ಬಿಡ್ತೀನಿ, ಅಲ್ಲಿ ಈಗೋ ಕ್ಲಾಶ್ ಕೂಡ ಆಗ್ಬೋದು. ಬಟ್ ನಿಮ್ಗೆ ಇಂಪಾರ್ಟೆಂಟ್ ಇರೋರ್ಗೆ ಇಲ್ಲ ಇನ್ನೊಂದು ಲೆಟ್ ಅಸ್ ಟ್ರೈ ಅನ್ಸುತ್ತೆ ಅಲ್ವಾ, ಒಂದ್ ಸ್ವಲ್ಪ ಇಲ್ಲ ಇನ್ನೊಂದ್ ಸ್ವಲ್ಪ ಮೇಲೆ ಹೋಗೋಣ, ನೀರೆಷ್ಟು ಬರೋಣ ಆ ತರ ಇರ್ತದೆ. ಮನೆ ತಗೊಂಡು ಅದನ್ನ ಅನುಭವಿಸ್ಲಿಕ್ಕೆ ಇಚ್ಛೆ ಇರ್ತಾರಲ್ಲ ಅವರಿಗೆ ಕಾನ್ಫಿಡೆನ್ಸ್ ಕೊಡೋಂತಾರ, ಹೌದಪ್ಪ ಈ ಪಾಯಿಂಟ್ ಅಲ್ಲಿ ದಿಸ್ ಇಸ್ ಗುಡ್ ಹೌಸ್ ಅಂತ ಹೇಳೋರು ಅಷ್ಟೇ ಇದ್ರೆ ಒಳ್ಳೇದು. ಬಹಳ ಜನ ಏನಾರು ಜೊತೆಗೆ ಕರ್ಕೊಂಬಂದ್ರೆ ಕನ್ಫ್ಯೂಷನ್ನೇ ಜಾಸ್ತಿ. ಒಬ್ಬರು ಒಂದು ಪಾಯಿಂಟ್ನಾಗೆ ಇದ್ಯಾಕೋ ಸರಿ ಇಲ್ಲ ಅಂತ ಹೇಳಿದ ಕೂಡಲೇ ಕೆಲವಾರು ಜನದ ಡೈರೆಕ್ಷನ್ನು ಮನಸ್ಸು ಎಲ್ಲ ಆ ಕಡೆಗೆ ಹೋಗ್ತದೆ. ನೆಗೆಟಿವ್ ಒಂದು ಸ್ವಲ್ಪ ಒಬ್ರು ಯಾರು ಫೋಕಸ್ ಮಾಡಿದ್ರು ಅಂದ್ರೆ ಪಾಸಿಟಿವ್ನೆಸ್ ಬಿಟ್ಟು ಬಿಡ್ತದೆ, ಕರೆಕ್ಟ್, ಬರೀ ನೆಗೆಟಿವ್ನೆಸ್ ಕಡೆಗೆ ಫೋಕಸ್ ಹೋಗ್ಬೋದು. ಹಿಂಗಾಗಿ ನೀವು ಕೊಡೋರು ಹೆಂಗೆ ಇರ್ತಾರಲ್ಲ ತಗೊಳೋರು ಹಂಗೆ ಇರಲಿ. ನಮಗೂ ಅದೇ ಖುಷಿ. ನಮಗೆ ಎವ್ರಿ ಟೈಮ್ ಸರ್ ನಮ್ದು ನಾವೆಷ್ಟೇ ಬಿಲ್ಡರ್ಸ್ ಆಗಿ ಬಿಲ್ಡ್ ಮಾಡೋದು ಅಷ್ಟೇ ಜೋಶಿಂದ ಬಿಲ್ಡ್ ಮಾಡ್ತೀವಿ. ಈ ಸೆಲ್ಲಿಂಗ್ ಪಾರ್ಟ್ ಅಂತ ಬಂದಾಗ ಅದನ್ನು ಖುಷಿಯಾಗೆ ಪ್ರಮೋಷನ್ ಮಾಡ್ತೀವಿ, ಮನೆಗೆ ಬರ್ತೀರ. ಬಟ್ ಮೀಟಿಂಗ್ ಅಂತ ಬಂದಾಗ ಎಷ್ಟು ಫಿಯರ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ರಿಯಲಿ ಇಮ್ಮಿಡಿಯೇಟ್. ಇವತ್ತು 5 o'clock ಮೀಟಿಂಗ್ ಅಂದ್ರೆ ಆಟೋಮ್ಯಾಟಿಕ್ ಪ್ಯಾನಿಕ್. ಸುಮ್ಮನೆ ಅಪ್ಪ ಎಷ್ಟು ಜನ ಬರ್ತಾರೋ, ಇನ್ನೇನು ಭಯ ಏನಿರೋದಿಲ್ಲ, ಎಷ್ಟು ಜನ ಬರ್ತಾರೆ. ಯಾಕೆ ನಾವಿರೋದು ಒಂದೊಂದ್ಸಲ ನಾನು ಒಬ್ಬನೇ ಕೂತಿರ್ತೀನಿ ಮೀಟಿಂಗ್ ಅಲ್ಲಿ, ಯಾರು ಇರೋದಿಲ್ಲ, ಇಲ್ಲ ಅಂದ್ರೆ ಜೊತೆಗೆ ಇವ್ರು ಇರ್ತಾರೆ. ಎಷ್ಟು ಜನ ಬರ್ತಾರಪ್ಪ, ನಮ್ ಮೀಟಿಂಗ್ ಆಗುತ್ತೋ ಬಿಡುತ್ತೋ, ನಮ್ ತಲೆ ತಿಂದು ಮಸನ್ನ ಮಾಡ್ಲಿದ್ರೆ ಸಾಕಪ್ಪ, ಆ ತರ ಎಲ್ಲ ಥಿಂಕ್ ಮಾಡಿ ಇವಾಗಲೂ ಸರ್ ಮೀಟಿಂಗ್ ಅಂದ್ಬಿಟ್ಟು ಒಂಚೂರು ನಮ್ಗೇನ ಆಕ್ಚುಲಿ ಖುಷಿ ವಿಚಾರ. ಅದು ನಮ್ ಕ್ಲೈಂಟ್ ಬರ್ತಾ ಇದಾರೆ ಅನ್ನೋದು ಖುಷಿ ವಿಚಾರ ಆಗಿರ್ಬೇಕು ನಮ್ಗೆ. ಬಟ್ ಸೇಮ್ ಟೈಮ್ ನಮಗೆ ಒಂಚೂರು ಪ್ಯಾನಿಕ್ ಅನ್ಸುತ್ತೆ. ಸರಿ, ಯಾಕೆ ಹಂಗಾಗತ್ತೆ ಅಂತ ನನ್ನ ಅನುಭವ ಆಗಿರುತ್ತೆ.
ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ, ಇದರಲ್ಲಿ ಒಂದು ಸ್ವಲ್ಪ ಏನೋ 4 ಕಾಸು ನೋಡಬೇಕು ಅಂತ ನಿಮ್ಗೆ ಏನಿರ್ತದೆ, ಯಾರೇ ಆಗಲಿ ಮಾಡೋದು ಏನು ಪರ್ಪಸ್ ಇಸ್ ದಟ್ ಒನ್ ಓನ್ಲಿ. ಅದು ಏನೋ ಒಂದು ಆಬ್ಜೆಕ್ಟಿವ್ಸು ಇಟ್ಕೊಂಡಿರ್ತೀರಿ. ಈಗ ಬರ್ತಿದ್ದಂಕಲೆ ಅವರು ಒಂದು ರೇಂಜ್ನಾಗ ಅದರಪ್ಪ, ನೆಗೋಷಿಯೇಟಿಂಗ್ ಸ್ಕಿಲ್ ಅವ್ರ ಹತ್ರ ಚೆನ್ನಾಗಿದೆ, ನಾನು ರೇಂಜಿನೇ ಎಲ್ಲ ಸ್ವಲ್ಪ ನೀವು ಫ್ಲೆಕ್ಸಿ ಇರ್ತೀರಿ, ರೀಸನಬಲಿ ಫ್ಲೆಕ್ಸಿ ಇರ್ತೀರಿ. ಯು ಕೆನಾಟ್ ಕಾಂಪ್ರಮೈಸ್ ಇನ್ ಹೋಲ್ ಅಮೌಂಟ್ನಾಗ ಇರೋಕ್ಕಾಗೋದಿಲ್ಲ. ಆ ರೇಂಜ್ನೊಳಗೆ ಅವ್ರೇನಾದ್ರು ಸೆಟ್ಲ್ ಆಗೋ ಮೂಡ್ನಾಗೆ ಕಾನ್ಫಿಡೆನ್ಸ್ನಾಗ ಪಾರ್ಟಿ ಇದ್ರು ಅಂದರೆ ನಿಮ್ಗೆ ಅಷ್ಟು ಪ್ಯಾನಿಕ್ ಆಗಲ್ಲ. ಈಗ ಜೊತೆಗೆ ಬಂದಿರೋರು ತಲೆಗೆ ಒಂದೊಂದು ಮಾತಾಡೋಕೆ ಚಾಲು ಮಾಡ್ತಾರೆ. ತಗೊಳಾರೆ ಯಾನೋ ಇರ್ತಾನೆ, ತಗೊಳಾರು ಸರ್ ಸುಮಾರು ಕೇಸಲ್ಲಿ ತಗೊಳಾರು ಸಿಂಪಲ್ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ ಸೈಡ್ ಅಲ್ಲಿ, ಲಾಸ್ಟ್ ಚೇರ್ ಅಲ್ಲಿ, ಫ್ರಂಟ್ ಅಲ್ಲಿ ಫುಲ್ ಇದರಲ್ಲಿ ಬೇರೆಯವರೇ ಕೂತಿರ್ತಾರೆ, ಜೋರಾಗಿ ವಾಯ್ಸ್ ಇರೋರು ಅಥವಾ ಫುಲ್ ಈ ವ್ಯವಹಾರಸ್ಥರು ಅಂತ ಹೇಳ್ತಾರೆ. ಅವ್ರದ್ದು ಏನಪ್ಪಾ ಅಂದ್ರೆ ನಾವು ಒಂದ್ ಹೇಳಿದ್ರೆ 70 ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಹಂಗಾಗಿ ನಮಗೂ ಅದೊಂದು ಸ್ವಲ್ಪ ಇಲ್ಲ ಈಗಲೂ ಫಿಯರ್ ಇದೆ ಸರ್. ಇಲ್ಲ ಆಗುತ್ತೆ, ಇನ್ನು ಮುಂದೆನೂ ನೀವು ಎಂತ ಬಿಲ್ಡಿಂಗ್ ಯಾರ ಕಟ್ಸ್ರಿ, ಈ ಓಲ್ಡ್ ರೋಡೇ ನಿಮ್ ಖರೀದಿ ಮಾಡ್ಕೊಂಡು ಮಾಡ್ರಿ, ಅದು ಇರೋದೇ ಅಲ್ವಾ. ಅದು ಒಂದು ಎಕ್ಸೆಪ್ಷನಲ್ ಅನ್ಸುತ್ತೆ ನಮ್ಮಲ್ಲಿ, ಸ್ಪೆಷಲ್ ಕೇಸ್. ಇಲ್ಲ ಮೇಡಮ್, ನಿಮ್ಮ ಮನೇಲಿ ಆ ತರದ್ ಯಾವ್ದು ನಾವು ಪ್ಯಾನಿಕ್ ಬಿಲ್ಡಿಂಗ್ ಮೋಸ್ಟ್ಲಿ ಈ ಬಿಲ್ಡಿಂಗ್ ಈ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಆ ತರ ಎಕ್ಸ್ಪೀರಿಯನ್ಸ್ ಇಲ್ಲ, ಆ ತರದ್ ಯಾವ ಪ್ಯಾನಿಕ್ ಆಗ್ಲಿ, ತುಂಬಾ ಜನ ಬಂದಿದ್ದಾಗ್ಲಿ ಏನಿಲ್ಲ. ನೀವು ಪ್ಯೂರ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ರಿ, ಅದೊಂದು ಖುಷಿ ಇತ್ತು ನಮಗೆ, ಅದೊಂದು ಬಹಳ ಖುಷಿ ಇತ್ತು. ಕ್ಲೀನ್ ಆಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ 10 ಜನ ಬಂದ್ರು ಬೇಜಾರಾಗಲ್ಲ ಸರ್, ಯಾಕಂದ್ರೆ ಅವ್ರ ಇಂಟೆನ್ಷನ್ ಮನೆ ತಗೋಬೇಕು ಅಂತ. ಈಗ ಜೊತೆಗೆ ಬಂದಿರ್ತಾರೆ ನೋಡಿ, ಅವ್ನ ಇಂಟೆನ್ಷನ್ ಮನೆ ತಗೊಳ್ಳೋದಲ್ಲ, ಅವ್ನ್ ನಿಮ್ಮನ್ನ ಪ್ಲೀಸ್ ಮಾಡಕ್ ಬಂದಿರ್ತಾನೆ. ಯಾಕೆಂದ್ರೆ ನೀವು ಕರೆದಿರ್ತೀರಾ, ನೀವು ಅವ್ನು ನಿಮ್ಮನ್ನ ಸೇಫ್ ಮಾಡ್ಬೇಕು, ನಿಮ್ಮನ್ನ ಪ್ಲೀಸ್ ಮಾಡ್ಬೇಕಷ್ಟೇ. ಅಲ್ಲಿ ರಿಜೆಕ್ಟ್ ಆಗ್ಲಿ ಎಸ್ ಆಗ್ಲಿ ಅದು ಮುಖ್ಯನೇ ಅಲ್ಲ. ಬಟ್ ನೀವು ಹೋಲ್ ಫ್ಯಾಮಿಲಿ ನೀವೇ ಇದ್ದಾಗ ನಿಮ್ ತಲೆಲ್ಲ ಮನೆ ತಗೊಳ್ಳೇಬೇಕು, ನಿಮ್ದೇನೋ ಪರ್ಟಿಕ್ಯುಲರ್ ಫಿಗರ್ ಇಟ್ಕೊಂಡು ಬರ್ತೀರಾ ಇಷ್ಟನ್ನ. ಸೊ ಆ ಥರದ್ದೇನು ನಿಮ್ಮಲ್ಲೇನು ನಮಗೇನು ಆ ಥರ ಫೀಲ್ ಆಗಲಿಲ್ಲ ಸರ್, ತುಂಬಾ ಕ್ಲೀನ್ ಆಗೇ ಬಗೆರುತ್ತೆ. ಆಕ್ಚುಲಿ ನೀವಿಲ್ಲಿ ಮನೆ ನೋಡ್ತೀರಾ ಸರ್, ಅಲ್ಲಿ US ಅಲ್ಲಿ ಮಗ ಏನ್ ಹೇಳ್ತಾ ಇದ್ರು, ನೀವು ಯೂಟ್ಯೂಬ್ ವಿಡಿಯೋ ಲಿಂಕ್ ಶೇರ್ ಮಾಡಿದ್ರಿ, ಅದನ್ನ ಮಗನಿಗೆ ಕಳ್ಸಿದ್ದೆ. ಅದು ನೋಡ್ಬಿಟ್ಟು ಫುಲ್ ಡಿಟೇಲ್ ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ. ನೀವು ಪ್ರತಿಯೊಂದು ಎಂಟ್ರಿಯಿಂದ ಹಿಡಿದು ಯಾವ ಲೈಟಿಂಗ್ಸ್ ಹಾಕಿದ್ದೀರಾ, ಯಾವ ತರ ಟೆಕ್ಸ್ಚರ್ ಇದೆ, ಯಾವ ತರ ಹಾಲ್ ಇದೆ, ಹೆಂಗೆ ಲೈಟ್ ಫಿಟ್ಟಿಂಗ್ಸ್ ಏನೇನು ಯೂಸ್ ಮಾಡಿದ್ದೀರಿ ಅನ್ನೋದು ಡಿಟೇಲ್ ಡಿಸ್ಕ್ರಿಪ್ಷನ್ ಇದೆ. ಆ ವಿಡಿಯೋ ನೋಡ್ಬಿಟ್ರೆ ಸಾಕು, ನಿಮ್ಮ ಇಂಟೀರಿಯರ್ಸ್ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಆ ಥರ ಈವನ್ ಸ್ಟೇರ್ ಕೇಸ್ ಆಗಲಿ, ಆ ಲೈಟಿಂಗ್ ಆಗಲಿ, ಅದನ್ನು ಹೆಂಗೆ ಡಿಸೈನ್ ಮಾಡಿದ್ದೀರಾ, ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಡಿಸೈನ್ ಮಾಡಿದ್ದೀರಾ, ಯಾವ ನೀಟ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಅದರಲ್ಲಿ ಏನು ಸೆಕೆಂಡ್ ಇದೇ ಬರಲ್ಲ ಕ್ವಶನ್. ಆ ಥರ ಡಿಟೇಲ್ ವಿಡಿಯೋ ನೋಡಿದ ತಕ್ಷಣ ಅವ್ರು ಪಾಸಿಟಿವ್ ಆಗಿ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋ, ಆ ಥರನೇ ನೀವು ಹೋದಾಗ ನೋಡಿದೀರಾ ಅಂತ ಕೇಳಿದ್ರು. ಸೇಮ್ ಆಸ್ ಇಟ್ ಈಸ್, ಹೆಂಗ್ ವಿಡಿಯೋ ಹೆಂಗಿದೆನೋ ಮನೇನು ಅದೇ ಥರನೇ ಇದೆ ಅಂತ ಹೇಳಿದ್ರು. ಅವಾಗ ಅದು ತುಂಬ ಚೆನ್ನಾಗಿದೆ ವಿಡಿಯೋ ಅಂದ್ರೆ, ಮನೇನು ಅದೇ ಥರ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಪಾಸಿಟಿವ್ ಆಗಿ ಹೇಳಿದ್ರು. ಅವಾಗ ಅವರೆಲ್ಲ ಇಲ್ಲ ತಗೊಂಡಿದ್ದು ಒಳ್ಳೇದಾಯ್ತು ಅಂತ ಹೇಳಿದ್ರು. ನೋಡು, ಇಲ್ಲಿ ತಂದೆ ತಾಯಿ ಇಲ್ಲಿದ್ದಾರೆ, ಇವ್ರ ಮನೆ ನೋಡಿ ಡಿಸೈಡ್ ಮಾಡ್ತಾ ಇದಾರೆ. ಸೊ ಅಲ್ಲಿ ಮಗ ಕೂತ್ಕೊಂಡು ಎಸ್ ಅಂತ ಇದ್ದಾನೆ. ಆಕ್ಚುಲಿ ನಮಗೆ ರಿಯಲಿ ಪರ್ಸನಲಿ ತುಂಬಾ ಸಲ ಈವನ್ ನನ್ನ ಮನೇಲಿ ಮಾತಾಡಿದೀನಿ, ಎಷ್ಟು ಚೆನ್ನಾಗಿ ಹಂಗಲ್ವಾ ಒಂದು ಆಕ್ಚುಲಿ ಒಂದು ಫೇತ್ ಒಂದು. ಈಗ ನೋಡಿ, ಈಗ 60 ವರ್ಷ, ಈಗ 60-65 ಅಲ್ಲಿದ್ದೀರಾ ಸರ್. ಈ ಏಜ್ ಅಲ್ಲಿ ಆಲ್ಮೋಸ್ಟ್ ಮಕ್ಕಳು ನಿಮಗೆ ಆಲ್ಮೋಸ್ಟ್ ಆ ಡಿಸಿಷನ್ ಅಥಾರಿಟಿ ಕೊಡೋದೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಈ ಜನರೇಷನ್. ಯಾಕಂದ್ರೆ ನಮಗಾಲೇ 30 ವರ್ಷಕ್ಕೆ ನಾವೇಪ್ಪ ನಾನು ಹೇಳಿದ್ದೆ ಆಗ್ಬೇಕು ಅಲ್ವಾ, ಹಂಗಿರ್ತದೆ ಅಲ್ವಾ. ಅವ್ರು ಅಲ್ಲಿದ್ದಾರೆ, ಮನೇನೂ ನೋಡಿಲ್ಲ, ನಿಮ್ಗೆ ಆ ಕಂಪ್ಲೀಟ್ ಒಂದು ಅಥಾರಿಟಿ ಅನ್ನೋದಕ್ಕಿಂತ ಅಷ್ಟು ಟ್ರಸ್ಟ್, ಕಾನ್ಫಿಡೆನ್ಸ್ ಇಲ್ಲ, ಅವರು ಡಿಸಿಷನ್ ಮಾಡಿದ್ದಾರೆ, ಲೆಟ್ಸ್. ಹೌದಾ, ಅದು ತುಂಬಾ ಖುಷಿ ಅನಿಸ್ತು ನನಗೆ. ಆಕ್ಚುಲಿ ಪರ್ಸನಲಿ ಹೇಳ್ಬೇಕಂದ್ರೆ ನಿಮ್ ಮಗನೂ ತುಂಬಾ ಗ್ರೇಟ್ ಅನ್ನಿಸ್ತು. ಆಕ್ಚುಲಿ ಮಗನ್ ಮೇಲೆ ಬಹಳ ಒಂದೊಳ್ಳೆ ರೆಸ್ಪೆಕ್ಟ್ ಬಂತು. ಗುಡ್ ಸನ್ ಅಲ್ವಾ. ಎಷ್ಟು ನೋಡು, ಅಲ್ಲಿದ್ರು ಏನೋ ಆಟಿಟ್ಯೂಡ್ ತೋರಿಸಬಹುದಾಗಿತ್ತು, ಅಥವಾ ನಾನ್ ಬಂದೇ ನೋಡ್ತೀನಿ ಅನ್ಬೋದು. ಎಷ್ಟೋ ಜನ ಆ ಕೇಸು ಆಗಿದೆ. ಸುಮಾರು ಜನ ಫಾದರ್ಸ್ ಬಂದಿದ್ದಾರೆ, ಮಗ ಅಲ್ಲಿದ್ದಾರೆ, ಅವ್ರು ಬಂದು ನೋಡ್ತಾರೆ. ಅಷ್ಟೊತ್ತಿಗೆ ಪ್ರಾಜೆಕ್ಟ್ ಇರೋದಿಲ್ಲ, ಅವ್ರು ಬರೋದೇ ನೆಕ್ಸ್ಟ್ 6 months ಬಿಟ್ಟು. ಹೌದಾ, ಬಟ್ ಅಲ್ಲೇ ಕುತ್ಕೊಂಡು ಅವ್ರು ಓಕೆ ಮಾಡಿ ನೀವಿಲ್ಲಿ ಮನೆ ತಗೊಂಡಿದ್ದು ಸೊ ಗುಡ್ ಅನ್ಸುತ್ತೆ. ಒಂದು ಫ್ಲೋರ್ ಫುಲ್ ಪಾರ್ಕಿಂಗಿಗೆ ಅಂತ ಸಪ್ರೇಟ್ ಮಾಡಿ, ನೆಕ್ಸ್ಟ್ ಮನೆ ಮೇಲೆ ಡ್ಯೂಪ್ಲೆಕ್ಸ್ ಮಾಡಿದ್ರೆ ಅಗೇನ್ ಎಕ್ಸ್ಪೆನ್ಸ್ ಹೋಗ್ತಾ ಇರ್ತದೆ. ನಮ್ಗೆಲ್ಲಾನು ರಿಸ್ಟ್ರಿಕ್ಟೆಡ್ ಇರುತ್ತೆ ಮೇಡಮ್. ಇಲ್ಲಿ ಸೈಟ್ ಇಸ್ ಫಸ್ಟ್ ಆಫ್ ಆಲ್ ಇಟ್ ಇಸ್ 30-40.
ಆಮೇಲೆ ಡ್ಯುಪ್ಲೆಕ್ಸ್, ಪ್ರತಿ ರೂಮ್ ಕೂಡ ದೊಡ್ಡದು ಬರಬೇಕು, ಹಾಲ್ ದೊಡ್ಡದು ಬರಬೇಕು, ಬಂದ್ರೆ ಇಲ್ಲೊಂದು ಫೀಲ್ ಇರಬೇಕು. ನಮ್ಮ ಅಮ್ಮ ಅವ್ರಿಗೂ ಎಲ್ಲ ತೋರಿಸಿದ್ವಿ ವಿಡಿಯೋನ. ಅವರು ಎಲ್ಲ ನೋಡ್ಬಿಟ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಹಾಕಿ ಪ್ರೊಜೆಕ್ಟರ್ ಅಲ್ಲಿ ಹಾಕಿ ನೋಡಿದ್ರು ಅವರು. ಹೌದಾ? ಖುಷಿ ಎಲ್ಲ ಆಗುತ್ತೆ. ವಿಡಿಯೋ ನೋಡಿ ತುಂಬಾ ಹ್ಯಾಪಿ ಆಗಿದ್ರು, ತುಂಬಾ ಖುಷಿ ಆಗಿದ್ರು. ತುಂಬಾ ಚೆನ್ನಾಗಿದೆ ಪ್ರಾಜೆಕ್ಟ್, ತುಂಬಾ ಚೆನ್ನಾಗಿದೆ ಮನೆ. ನೀವಾಗಿ ನೀವು ನಿಂತು ಕಟ್ಸಿದ್ರೆ ಈ ತರ ಕಟ್ಟಿಸ್ತಿರ್ಲಿಲ್ಲ ಅಂತ ಅವ್ರು ನಮ್ಮಮ್ಮ ಯು ಕುಡ್ ಹ್ಯಾವ್ ನಾಟ್ ಟೇಕನ್ ಸೋ ಮಚ್ ಆಫ್ ಕೇರ್. ಅಂದ್ರೆ ಡಿಟೇಲ್ ಥಿಂಕಿಂಗ್ ಮಾಡೋದಾಗ್ಲಿ, ನಾವು ಯೂಶಲಿ ನಾವೇನ್ ಮಾಡ್ತೀವಿ, ಇರ್ಲಿ ಬಿಡು ಪರವಾಗಿಲ್ಲ ನಡೆದೋಗುತ್ತೆ, ಕಾಂಪ್ರಮೈಸ್ ಆಗ್ಬಿಡ್ತೀವಿ. ಲಾಸ್ಟ್ ಮೂಮೆಂಟ್ ಕಟ್ತಾ ಕಾಂಪ್ರಮೈಸಿಗೆ ಒಂದ್ ಲೆವೆಲ್ ಕಾಂಪ್ರಮೈಸಿಗೆ ಬಂದ್ಬಿಟ್ಟಿರ್ತೀವಿ ನಾವು. ನಡೆಯುತ್ತೆ ಬಿಡು ಆ ತರ ನಡೆಯುತ್ತೆ ಬಿಡು ಅನ್ನೋಕೆ ಆಪ್ಷನ್ ಇಲ್ಲ ಇಲ್ಲಿ. ಆಲ್ರೆಡಿ ಎಲ್ಲ ಇದೆ. ಅವ್ರು ಅದನ್ನ ಹೇಳ್ತಾ ಇದ್ರು ನಮ್ಗೆ, ನೀವಾಗಿ ನೀವು ನಿಂತಿದ್ರೆ ಇಷ್ಟು ಡಿಟೇಲಿಂಗ್ ಆಗಿ ಥಿಂಕ್ ಮಾಡ್ತಿರ್ಲಿಲ್ಲ. ಬಟ್ ನಮ್ಗೇನಪ್ಪಾ ಅಂದ್ರೆ ಮನೆ ಮುಗಿಸೋದಕ್ಕಿನ್ನ ನಮಗೂ ಮನೆ ಮುಗಿಸ್ಬೇಕಂತ ತಲೆ ಇರ್ತದೆ. ಅಟ್ ದ ಸೇಮ್ ಟೈಮ್ ಯಾವ ಕಾರಣನೂ ಮಿಸ್ ಮಾಡಂಗಿಲ್ಲ ನಮ್ಮ ತಲೆಯಲ್ಲಿ. ಏನಪ್ಪ ಅಲ್ಲೇನಾರು ಬಂದ್ರೆ ಅಲ್ಲೇನಾರು ಸಮಥಿಂಗ್ ಶುಡ್ ಬಿ ದೇರ್ ಅಟ್ರಾಕ್ಟಿವ್. ಸುಮ್ಮನೆ ಅಂತೂ ಏನೋ ಅವ್ರಿಗೇನೋ ತಲೆಯಲ್ಲಿ ಬಂತು, ನನಗೇನೋ ತಲೆಯಲ್ಲಿ ಬಂತು ಅಂತ ಮಾಡಲ್ಲ. ಕೂತ್ಕೊಂಡು ಮಾತಾಡಿ ಇವನ್ ಕಾರ್ಪೆಂಟರ್ ಇದು ಸರಿ ಬರುತ್ತಾ, ಚೆನ್ನಾಗಿ ಅನ್ಸುತ್ತಾ, ಓಕೆ ಸೋ ಮೆನಿ ಚಾಯ್ಸಸ್ನ ಹಿಂಗ್ ಮಾಡಿ ಏನೇನೋ ಮಾಡಿ ಒಂದು ಫೈನಲಿ ಮಾಡಿರ್ತೀವಿ. ಸಮ್ಟೈಮ್ಸ್ ಅದರಲ್ಲೂ ಕೂಡ ಫೇಲ್ ಆಗ್ಬಿಡ್ತೀವಿ ಒಂದೊಂದ್ಸಲ. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಬಹಳ ತುಂಬಾ ಟೈಮ್ ತಗೊಂಡು ರಿವ್ಯೂ ಕೊಟ್ಟಿದ್ದೀರಾ. ನಿಮ್ಗೆ ಹೇಳಿದ್ವಿ ಕೊಡ್ತೀವಿ ಅಂತ, ವಿತ್ ಎಲ್ಲರೂ ಫ್ಯಾಮಿಲಿನೂ ಕೊಡ್ತೀವಿ ಅಂತ ಹೇಳಿದ್ವಿ. ಕಾರಣಾಂತರದಿಂದ ಎಲ್ಲರೂ ಹೋಗಿದ್ದಾರೆ. ಈಗ ನಾವು ನಿಮ್ ಮನೆ ಯೂಸ್ ಮಾಡ್ತಾ ಇರೋರು, ಎಸ್, ನಾವು ನಿಮ್ಗೆ ನಮ್ಮ ಇಬ್ಬರದು ಒಪಿನಿಯನ್ ಕೊಡ್ತೀವಿ. ಥ್ಯಾಂಕ್ ಯು ಸರ್.